ಜವದಲ್ಲಿ ಹೋಗೆ ಪ್ರಾತಃಕಾಲದ ಉದಿಸಿದ ಭನುವಿಗೆ ವಂದಿಸಲು ನಾ ಜವದಲ್ಲಿ ಹೋಗೆ ಇಂದಿನ ದಿನ ಶುಭವ ಕೋರಿ ಇಂದಿನ ದಿನ ಅಶುಭವ ಕೋರಿ ಸಂಧಿಸಿದೆ ನಗೆ ಮಹಾಲೋಕ ಸಂಧಿಸಿದೆ ನಗೆ ಮಹಾಲೋಕ ಸಹಿಸೆನು ಮನದ ನೀಯ ಭಾಷೆ ಪುನಃ ಸಹಿಸೆನು ಮನದ ನೀಯ ಭಾಷೆ ಪುನಃ ಪಾಯಿ ಪರಮದಯ ದೇವ ಪಾಯಿ ಪರಮದಯ ದೇವ ಸಹಿಸೆನು ಮನದ ನೀಯ ಭಾಷೆ ಪುನಃ ಇದೇಕಿಂತಹ ದುಶ್ಶಕುನ ಪ್ರಾತಃಕಾಲದ ಉದಯಗೀತೆಯು ತೋರಿನ ಸರದಂತೆ ಸಮ್ಮಿಳಿತವಾಯಿತು. ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಕೂಗೆಗಳ ಅಮಂಗಳವೂ ಸ್ವರವೂ ಸಮ್ಮಿಳಿತವಾಯಿತು. ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ಆಕಾಶದಿಂದ 1, 2, 100 ನಕ್ಷತ್ರಗಳು ಭೂಮಿಗುರುಳಿದವು. ಇವುಗಳ ನಿಮಿತ್ತವೇನು? ಇವುಗಳೆಲ್ಲವೂ ನನ್ನ ಪುತ್ರನಿಗೆ ಯಾವ ಆಪತ್ತನ್ನು ಸಂಭವಿಸುವ ಸೂಚನೆ ಇದು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ ತಂದೆ. ಅಮ್ಮ, ಯಾರು? ಅಮ್ಮ. ಸುಯೋಧನ, ಬಾ ಕುಮಾರ. ನಾನು ಕೂಡ ನಿನ್ನ ನಿರೀಕ್ಷಣೆಯಲ್ಲೇ ಇದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ಮಿಂತ ಪರಂಪರೆಗಳು. ಬಾ, ನನ್ನ ಎದುರಿನಲ್ಲಿ ಮೊಳಕಾಲೂರಿ ಕುಳಿತುಕೋ. ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ ತಂದೆ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆ. ನನ್ನನ್ನು ಆಶೀರ್ವದಿಸಿದ್ದೇನೆ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನ ಯುದ್ಧ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಏಕೆ ತಾಯಿ? ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತ ಆಗಿರುವುದು ನೀಗೆ ತಿಳಿಯದೆ ಜಾನಿ. ತಿಳಿದಿರುವೆನು ಕುಮಾರ, ಆದರೆ ಅದನ್ನು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದೆನೂ ತಿಳಿದಿದ್ದೇನೆ ವಿನಃ ಧರ್ಮ, ನೀತಿ, ನ್ಯಾಯ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘೋರ ಯುದ್ಧವನ್ನು ಆಹ್ವಾನಿಸಿರುವೆ ಎಂದು ನಾನು ಭಾವಿಸಿರಲಿಲ್ಲ ಸುಯೋಧನ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ಧರ್ಮದ ವಿಪ್ಲವ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ನಾನು ಬೇಡುತ್ತೇನೆ. ಸುಯೋಧನ, 100 ಜನ ಈ 100 ಜನ ವೀರಪುರದ ಎತ್ತ ತಾಯಿ ಕೇವಲ ಒಂದಲ್ಪದ ಯುದ್ಧ ಸಲುವಾಗಿ ಇಷ್ಟೊಂದು ಕಾತರಳಾಗುವಳೆ. ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡುತ್ತೇನೆ. ನಾಶವಹಿಸಿದ್ದಾನೆ. ಛಲವೇಕೆ ಕುರು ನಂದನ. ಸುಯೋಧನ ಕುಮಾರ, ಛಲವೇಕೆ ಕುರು ನಂದನ. ನಿನ್ನ ಛಲದಾದಿರೆ ನವೆ ಕುರು ವಂಶದ ಮನ. ಛಲವೇಕೆ ಕುರು ನಂದನ. ನಿನ್ನ ಛಲದಾದಿರೆ ನವೆ ಕುರು ವಂಶದ ಮನ. ಛಲವೇಕೆ ಕುರು ನಂದನ. ಸುಯೋಧನ ಕುಮಾರ,
ಬೇಡ ಸುಯೋಧನ ಹುಡುಕಿನಿ ಕೆಡಬೇಡ ನಾಚಿಸಬೇಡ ಪಾಂಡು ನಂದನರಲ್ಲಿ ದ್ವೇಷವ ತಳಬೇಡ ಸುಯೋಧನ ಕೇಳು ನನ್ನ ಮಾತು ಹುಡುಕಿನಿ ಕೆಡಬೇಡ ನಾಚಿಸಬೇಡ ಪಾಂಡು ನಂದನರಲ್ಲಿ ದ್ವೇಷವ ತಳಬೇಡ ಗುರು ಪಾಂಡವನ ಸೋದರ ಪ್ರೇಮ ಸುಯೋಧನ ಗುರು ಪಾಂಡವನ ಸೋದರ ಪ್ರೇಮ ತಾರುಣಿ ಧರೆಯಲ್ಲಿ ನಿಜ ಪ್ರೇಮವ ತಾರುಣಿ ಧರೆಯಲ್ಲಿ ನಿಜ ಪ್ರೇಮವ ಛಲಬೇಕೆ ಗುರು ನಂದನ ನಿನ್ನ ಛಲದಾತಿರೆ ಕವೆ ಗುರು ವಂಶದ ಮನ ಛಲಬೇಕೆ 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 ಗುರು ನಂದನ 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 ಈ ಈ ಪೈ ಪೈ ಬರಂದಿ ಪಗಳ ಪಾಂಡವರ ಸುಯೋಧನ ಅಮ್ಮ ಈ ಪೈ ಪೈ ಬರಂದಿ ಪಗಳ ಪಾಂಡವರ ಸಾಕು ನಿನ್ನ ನೀತಿ ಬೋಧೆ ಸಾಕು ನಿನ್ನ ನೀತಿ ಬೋಧೆ ಕುರುಪತಿಗೆ ಭಯವೇ ಎನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇ ಭಯವೇ ಸುಯೋಧನ ಅಮ್ಮ ಕೆರೆಯುವೆ ಸೌರ್ಯಗೆ ಮೆರೆಯುವೆ ಸೌರ್ಯದಿ ಛಲವನ್ನು ಬಿಡಲಿ ಮೆರೆಯುವೆ ಸೌರ್ಯದಿ ಛಲವನ್ನು ಬಿಡಲಿ ತರೆಯೋ ಧರ್ಮಕ್ಕೆ ಜಯವನ್ನು ತರುವೆ ಅಮ್ಮ, ಸುಯೋಧನ ತರೆಯೋ ಧರ್ಮಕ್ಕೆ ಜಯವನ್ನು ತರುವೆ ಪೊಂಡವರನ್ನು ರಣಗಳು ಬಲಿ ಕೊಡುವೆ ಪೊಂಡವರನ್ನು ರಣಗಳು ಬಲಿ ಕೊಡುವೆ ಕನಕರ ಕೀರ್ತಿಯ ಗಳಿಸುತ್ತಾನೆ ಕನಕರ ಕೀರ್ತಿಯ ಗಳಿಸುತ್ತಾನೆ ಭಯವೇಕೆ ಎನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇ ಭಯವೇಕೆ ಮತ್ತೆ ಭಯವೇಕೆ ಜಾನಿ ಭಯವೇಕೆ ಬಿಡು ಮಾತೆಯೇ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಮಗನೇ ಧರ್ಮದ ಸಲುವಾಗಿ ಜನರು ತಮ್ಮ ಆತ್ಮವನ್ನು ಸರ್ವಸ್ವವನ್ನು ತ್ಯಾಗ ಮಾಡುವರು ಧರ್ಮವು ತ್ಯಾಗದ ಪವಿತ್ರ ಸ್ಥಾನ ಲೋಭದ ಜೀವಂತ ನರಕವಲ್ಲ ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಮೋಸದಿಂದ ಅಪಹರಿಸಿದೆ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಕೈ ಹಾಕಿ ಸ್ತ್ರೀ ಮಾತೃತ್ವವನ್ನು ನಿನ್ನ ಕಾಲಿನಿಂದ ನೀನೇ ತುಳಿದೆ ಅಂದ ಮೇಲೆ ನಿನ್ನಂಥ ನೀಚನು ನೀಚಾಶಯನು ದೊರೆಯುವುದು ಹೇಗೆ ಸಾಧ್ಯ ನಿನಗೆ ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡು ಪಾಂಡವರು 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 ಆ ಪಾಂಡವರು ಮಾಡಿದ್ದೆ ಧರ್ಮ ಸಮ್ಮತವಾದರೆ ಆಕೆ ಅಶಾಧಿಕ ಧಿಕ್ಕಾರವೇನೆ ಸುಯೋಧನ ಪತ್ನಿಯ ಅಪಮಾನವನ್ನು ನೋಡುತ್ತಾ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತೇನೆ ಮಾನವ ಧರ್ಮವೂ ಅಲ್ಲ ತಾಯಿ ನನ್ನ ಸತಿ ಭಾನುಮತಿಗಾಗಲಿ ನನ್ನಂತಪುರ ಸಾಮಾನ್ಯ ಮಹಿಳೆ ಆಗಲಿ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲಯ್ಯ ಏನು ಮಾಡುತ್ತಿದ್ದೆ ಸುಯೋಧನ
ಹೊಣ ಬಂದವನು ಧಿಕ್ಕರಿಸಿ ಸಮಗ್ರ ಪೃಥ್ವಿಯ ಪ್ರಶಾಸನೆ ನಿಂತಿದ್ದರು. ಅಪಮಾನವನ್ನು ಮಾಡಿಯಾಗಿರುತ್ತಿದ್ದೆ. ಸುಯೋಧನ, ಆದರೆ ಧರ್ಮ ದುರ್ವಿಣರಾದ ಪಾಂಡವರು ಮಾಡಿದ್ದಾದರೂ ಏನು ಮಾಡಿದರು? ಒಬ್ಬ ನಿಸ್ಸಾಯಕ ಹೇಡಿಯು, ಒಬ್ಬ ತಟಸ್ಥ ಭಾವ. ಅದಕ್ಕಾಗಿಯೇ ತಾಯಿ ಆ ಪಾಂಡವರಲ್ಲಿ ನನಗೆ ಅಷ್ಟೊಂದು ದ್ವೇಷ. ಅವರು ಭಾರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮ ಶಾಂತನು ದುಷ್ಯಂತಾದಿ ಪೂರ್ವಜರ ಪುಣ್ಯ ಶ್ರುತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದರ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಆಶೀರ್ವದಿಸುತ್ತೇನೆ. ನನ್ನ ಆಶೀರ್ವಾದವನ್ನು ಬಯಸುವೆಯಾ ಕುಮಾರ? ಅದು ಈ ಜ್ಞಾತಿ ಹಿಂಸೆಗೆ ನನ್ನ ಶುಭಕಾಮನೆಗಳು ಅಷ್ಟೊಂದು ಅಗತ್ಯವೇ ನಿನಗೆ? ಆದರೆ ನೀನು ಅದನ್ನು ಹೊಂದಲಾರೆ. ದುಷ್ಟ. ನಿನ್ನನ್ನು ಆಶೀರ್ವದಿಸುವ ಮೊದಲು ನನ್ನ ಕಂಠವನ್ನೇ ಬಂಧಿಸಿ ವಾಕ್ಸ್ಫೂರ್ತಿಯೇ ನಾಶವಾಗುವಂತೆ ಮಾಡುವೆನು. ಹೊರಟು ಹೋಗು ಸುಯೋಧನ. ಆಶೀರ್ವಾದವನ್ನು ಬಯಸಬೇಡ. ಅಮ್ಮ, ಮಾರ್ತು ವಾಕ್ಯವನ್ನು ತಿರಸ್ಕರಿಸಿದ ಪಾಪಕ್ಕೆ ತುತ್ತಾದರೂ ಸರಿಯೇ ಆ ಏಡಿ ಪಾಂಡವರು ಯುದ್ಧಕ್ಕೆ ಆಹ್ವಾನಿಸಬಿಡುತ್ತೇನೆ. ಸುಯೋಧನ, ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಒಂದು ವೇಳೆ ನೀನೇನಾದ್ರೂ ಯುದ್ಧವನ್ನು ಆಹ್ವಾನಿಸುವುದೇ ಆದರೆ ಈ ಹಸ್ತಿನಾವತಿ ರಕ್ತ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗುವುದು. ಹಸ್ತಿನಾವತಿಯ ದಡದಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ರಕ್ತದ ಕೋಡಿಯಾಗಿ ಹರಿಯುವುದು. ಹಸ್ತಿನಾವತಿಯ ಹೆಂಗಳೆಯರ ಮಾಂಗಲ್ಯವು ಕಳಚಿ ಕೈಯಲ್ಲಿ ಹಿಡಿದು ನಿಲ್ಲುವರು. ಶಿವ 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 ಶಿವ, ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವ ಅಲ್ಲ ತಾಯಿ. ಮಾನವ ರೂಪದ ಈಗೇನು ಮಾಡಲಿ? ಇವನೆನ್ನ ಪುತ್ರನು. 100 ಜನ ಮಕ್ಕಳಲ್ಲಿ ಇವನನ್ನು ಅತ್ಯಾದರದಿಂದ ಸಾಕಿ ಸಲಹಿರುವೆನು. ಆದರೆ ಈಗ ಇವನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಆದರೂ ನಾನು ಹಡೆದ ಮಗನೇ, ಆಶೀರ್ವದಿಸೇ ಕಳಿಸುವೆನು. ಕುಮಾರ, ಸುಯೋಧನ, ಬಾ ಮಗನೇ, ನನ್ನ ಎದುರಿನಲ್ಲಿ ಮೊಳಕಾಲೂರಿ ಕುಳಿತುಕೋ. ಈ ಗಾಂಧಾರಿಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಪ್ರಿಯತನಯ ಶ್ರೇಯೋವಂತ ನಾಗು, ಪ್ರಿಯತನಯ ಶ್ರೇಯೋವಂತ ನಾಗು, ಪ್ರಿಯತನಯ ಶ್ರೇಯೋವಂತ ನಾಗು, ಶೇಷ ಶಯನದಳು ಸುವಿಧಾನಿಯಾಗಿ
ಧರ್ಮಕ್ಕೆ ಜಯವಾಗಲಿ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ. ಹೋಗು ಕುಮಾರ, ಅಪ್ರತಿಮ ಪೌರುಷದಿಂದ ಹೋರಾಡಿ ಜಯಶೀಲನಾಗಿ ಹಿಂದಿರುಗು. ಹೋಗು ಮಗನೇ. ಯಥೋ ಧರ್ಮ ತಥೋ ಜಯ. ಹಾಗಾದರೆ ನನಗೆ ಗೆಲುವು ಖಚಿತ. ಕಾಲೋಚಿತವಾದ ಧರ್ಮಕ್ಕೆ ಪಣ ಬಂದವನು ಕಿತ್ತೊಗೆದು ರಣಕಂಕಣ ತೊಟ್ಟಿರುವ ಈ ಛಲದಂಕಮಲ್ಲ, ಕೌರವೇಶ್ವರನಿಗೆ ಜಯವಾಗಲೇಬೇಕು. ಇನ್ನು ದಶ ದಿಕ್ಕುಗಳು ಕಿವುಡಾಗುವಂತೆ ಹೋಗಲಿ ರಣ ಬೇರಿಗಳು. ಮುಗಿಲು ಮುಟ್ಟುವಂತೆ ಜಯಂಕರಿಸಲಿ ರಣಕಾಳಗಳು. ಹಾರಾಡಲಿ ಸರ್ಪ ಲಾಂಛನ. ಇಲ್ಲಿ ಕಾಣುವ ಮಂಗಳ ಮುಂಬಳಕೆ ಆ ಪಾಂಡವರ ಪದಕ್ಕೆ ನಾಂದಿ, ಆ ಪಾಂಡವರ ಪದಕ್ಕೆ ನಾಂದಿ. ಇನ್ನು ರಣದಾಂಗಣದಲ್ಲಿ ಸಿಕ್ಕ ಪಾಂಡವರನ್ನ ಆ ಪಾಂಡವರು ಅಡಗಿದರೆ ನಾ ಬಿಡಲು ಹೀಗ, ನಾ ಬಿಡಲು ಹೀಗ, ನಾ ಬಿಡಲು ಹೀಗ. ಆ ಪಾಂಡವರು ಅಡಗಿದರು ನಾ ಬಿಡಲು ಹೀಗ, ನಾ ಬಿಡಲು ಹೀಗ, ನಾ ಬಿಡಲು ಹೀಗ. ಹೆಂಡತಿ ಮಾನವ ರಕ್ಷಿಸಲಾರು ಗುಂಡ ಪಾಂಡವರ ಗುಂಡೆಯ ಬಗೆದು, ಹೆಂಡತಿ ಮಾನವ ರಕ್ಷಿಸಲಾರು ಗುಂಡ ಪಾಂಡವರ ಗುಂಡೆಯ ಬಗೆದು. ಕರ್ಣಿಗರ್ಪಿಸಿ ದರೆಯನ್ನಾಡ್ದೆ, ಕರ್ಣಿಗರ್ಪಿಸಿ ದರೆಯನ್ನಾಡ್ದೆ. ಆ ಪಾಂಡವರು ಅಡಗಿದರು ನಾ ಬಿಡಲು ಹೀಗ, ನಾ ಬಿಡಲು ಹೀಗ, ನಾ ಬಿಡಲು ಹೀಗ. ದಿನಗಳ ಘೋರ ಯುದ್ಧದ ತರುವಾಯಿ ಭೀಷ್ಮನು ಪರಾಜಿತನಾದ. ಇನ್ನು ನಮ್ಮ ವಿಜಯಸೂರ್ಯನು ಉದಯನಾದಂತೆಯೇ ಎಂದು ಭಾವಿಸಿದೆ. ದ್ರೋಣನ ಚಕ್ರವ್ಯೂಹವು ನನ್ನ ಪಾಲಿಗೆ ಆಸೆ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣನೇ ಸ್ವತಃ ಧನುರ್ಧಾರಿಯಾಗಿ ನಿಂತಿರುವುದು. ಅವನನ್ನು ಭೇದಿಸಿ ಮುನ್ನುಗ್ಗುವುದು ಯಾರಿಂದಲೂ ಸಾಧ್ಯವಿಲ್ಲ. ನಾನು ನಿನ್ನೆಯ ದಿನ ಪ್ರಯತ್ನಿಸಿ ವಿಫಲನಾಗಿ ಹಿಂದಿರುಗಿದ್ದೇನೆ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನ ವ್ಯೂಹಭೇದ ಪದ್ಧತಿಯನ್ನೂ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಚಕ್ತಕರೊಡನೆ ಕಾದಾಡುತ್ತಿರುವರು.
ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು? ಜಾಗೃತೆಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು ಅಗ್ರಜ. ಅಂದರೆ ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ದೊಡ್ಡಪ್ಪ, ಎಂತಹ ಮಾತು ದೊಡ್ಡಪ್ಪ! ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತಹ ಆಪತ್ತೇನು? ಅಭಿಮಾನ್ಯ ಕುಮಾರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಹಾಗೂ ವ್ಯೂಹದಿಂದ ರಕ್ಷಿತನಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕಿಷ್ಟೊಂದು ಚಿಂತೆ ಜ್ಯೇಷ್ಠ ಪುತ್ರ? ಅಭಯ ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಬಾಬು ಅಭಿಮನ್ಯು, ಬಾಬು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮಾನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕಲ್ಲ ನಮಗೂ. ಹಾಗೂ ನಾವೆಲ್ಲರೂ ಜೀವಿಸಿದ್ದು ಈ ದುಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಣ ಮುಂದಿರುವ ಈ ಪಾರ್ಥಿವ ದೇವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರ ತೇಜದ ಚಿರಪ್ರಕಾಶಮಾನದಿಂದ ಅದು ಜಾಜ್ವಲಮಾನವಾಗಿ ಬೆಳೆಯುತ್ತಿದೆ. ಸಾಹಸದ ಪ್ರಭಾಫಲಕದಿಂದ ವಿಜೃಂಭಿತವಾಗಿ ತನ್ನ ಮಹತ್ ಪ್ರಕಾಶಮಾನವನ್ನು ಕುರುಕ್ಷೇತ್ರದಲ್ಲಿ ಬೆಳಗಲು ನನಗೆ ಅವಕಾಶವನ್ನು ಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸವಾದ ಸುಭದ್ರೆಯು ಆನಂದಾಶುಗಳನ್ನು ಸುರಿಸಲಿ. ಯೋಗ್ಯವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಣ ಕಂಜಿ ಶತ್ರುಗಳ ಸಂಹಾರಕ್ಕಾಗಿಡಿದ ಈ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಿಲ್ಲ. ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವುದು. ಅದರ ಉಪಯೋಗಕ್ಕೀಗ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗನುಮತಿಯನ್ನು ಕೊಡು, ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ವೀರ ಬಾಲಕನ ಉತ್ಸಾಹಾಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಿಬಿಡುವೆವು. ನಮಗೆ ಒದಗಿ ಬಂದ ಉಪಾಯವನ್ನು ಉಚಿತವಾಗಿ ಒದಗಿ ಬಂದ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲೆಡೆವನು. ಯುದ್ಧ ರಂಗದಲ್ಲಿ ನೀ ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಇವನನ್ನು ಸೇರಲಿ.
ಕುಮಾರಾಭಿಮಾನ್ಯು, ಹೋಗು, ಜಯಶೀಲನಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸುತ್ತಿರುವಾಗ ಭಯವೆಲ್ಲುವುದು? ಧನಂಜಯ ನನ್ನ ತಂದೆಯನ ಭಯವೇನೆಂಬುದ ನಾನರಿಯೆ. ಧನಂಜಯ ನನ್ನ ತಂದೆಯನ ಭಯವೇನೆಂಬುದ ನಾನರಿಯೆ. ದ್ರೋಣನ ಚಕ್ರವ್ಯೂಹವೇನಿದೆ, ದ್ರೋಣನ ಚಕ್ರವ್ಯೂಹವೇನಿದೆ. ವೀರಾಗಣೇಶ ನಾವೆರಗೆ, ವೀರಾಗಣೇಶ ನಾವೆರಗೆ. ಗಣವೋ ಗೌರವ ಬೀಗರ ಹೃದಯ ಬೇಕು ಎಣ್ಣೆಯ ಸಂತಾನರವ ಎಡಪ್ಪ ಕುಮಾರ ಗೌರವ ಬೀಗರ ಹೃದಯ ಬೇಕು ಎಣ್ಣೆಯ ಸಂತಾನರವ ವೈದ್ಯಗಳ ಗಟ್ಟಿದು ಎಣ್ಣೆಯ ವೈದ್ಯಗಳ ಗಟ್ಟಿದು ಎಣ್ಣೆಯ ವಿಜಯ ಸಂಜಯ ಹೋಗಾರ ವಿಜಯ ಸಂಜಯ ಹೋಗಾರ ವೀರದ ನಂಜಯ ನನ್ನ ತಂದೆಯ ಭಯವೇನೆಂಬುದ ನಾನರಿಯೆ ಭಯವೇನೆಂಬುದ ನಾನರಿಯೆ ಭಯವೇನೆಂಬುದ ನಾನರಿಯೆ. ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಪರಿಪರ ಸಹಸ್ರ ಕುಮಾನು ಭಯಂಕರ. ನೋಡು ಪಾರ್ಥ, ಮಹಾಭೀಕರ ಜಯ ಪರಿಕರ ಸಹಸ್ರ ಕುಮಾನು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿವೃತ ಪದಾದಿ ಪರಿವೃತ ಮಹೋಗ್ರಾರಿ ಭಟ ಸಮಕ್ರಾಂತ ವಿಜಯ. ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅಹಿತ ನಿವಗಯುತ ವೃಷಭ ದುರ್ಗ ಗಜ ಸಹಿತ ವಿಭವ ಮುದಿತ. ಅಹಿತ ನಿವಗಯುತ ವೃಷಭ ದುರ್ಗ ಗಜ ಸಹಿತ ವಿಭವ ಮುದಿತ. ಅಹಿತ ನಿವಗಯುತ ವೃಷಭ ದುರ್ಗ ಗಜ ಸಹಿತ ವಿಭವ ಮುದಿತ. ತುಹಿನ ರೋಚಿ ಕುಲ ಮಹಾಭಿನಿಧಿ
ಪತಿಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನಾನು ನೋಡು. ದುರ್ಯೋಧನ ಹಿತಾಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ನನಗೊಂದು ಸಾರಿ ತೋರಿಸು ವಾಸುದೇವ. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿದ್ದ. ಅವರ ಹಿಂದೆ ಸಿಂಧುರಾಜ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರ ತಗಳಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ಆತನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನರೆಗುವುದರಿಂದ ತುಂಬಿರುವ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಹೇ ಭೀಷ್ಮನ್, ಕುರುಪಿತಾಮಹ, ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ವಾಸುದೇವ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ?
ಏನು ಹೇಳಲಿ ಕೃಷ್ಣ. ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿ, ನಾಲಿಗೆಯು ಒಣಗುತ್ತಿದೆ, ಗಾಂಡೀವವು ಕೈಯಿಂದ ಕಳಚಿ, ಕೈ ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ, ನಿಲ್ಲುವ ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇನನ್ನ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುವುದೆಂಬುದನ್ನು ನೀನು ಬಲ್ಲೆ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದ ಆಗದು ಜನಾರ್ದನ, ಇವರನ್ನು ಒದಿಸಲು ನನ್ನಿಂದ ಆಗದು. ಪರಮಾತ್ಮ, ಪರಮಾತ್ಮ, ನನಗೆ ಈ ಯುದ್ಧವು ಬೇಡ. ರಥವನ್ನು ತಿರುಗಿಸು ಮಿತ್ರ, ರಥವನ್ನು ತಿರುಗಿಸು. ಪಾರ್ಥ, ವಿಷಮೇ ಸಮುಪಸ್ಥಿತ ಅನಾರ್ಯ ದುಷ್ಟಮಸ್ವರ್ಗೇ ಅಪಕೀರ್ತಿಕರಮರ್ಜುನ ಅರ್ಜುನ. ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬನಿಂದೇನು ಸಹಿಸಲಾರೆ ನೀನು. ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಅರ್ಜುನ ಸಂಖ್ಯೆ ದ್ರೋಣಂಚ ಮಧುಸೂದನ ಪರಮಾತ್ಮ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿ ಪ್ರತಿಯೋತ್ಸಾಮಿ ಪೂಜಾರ್ಯವರಿಸೂದನ ಪರಮಾತ್ಮ, ಪಾರ್ಥ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿದರು. ಭೀಷ್ಮರು, ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು, ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟಂತಹ ಗುರುಗಳು, ಪೂಜಾರಿಹರಾದ ಇವರ ಮೇಲೆ ಬಾಣ ಪ್ರಯೋಗ ಮಾಡುವುದೇ ವಾಸುದೇವ, ಬಾಣ ಪ್ರಯೋಗ ಮಾಡುವುದೇ ಕೃಷ್ಣ. ಪರಮಾತ್ಮ, ಪಾರ್ಥ, ವಾಸುದೇವ, ಪಾರ್ಥ, ಭಯವೇಕೋ ನಾನರಿಯೇ ಮಾಧವ. ಹೇ ವಾಸುದೇವ, ಭಯವೇಕೋ ನಾನರಿಯೇ ಮಾಧವ. ರಣಭೂಮಿಯನ್ನು ನೋಡಿ ದಾರಿ ತುಂಗಾಡೀವ. ಹೇ ಪರಮಾತ್ಮ, ವಾಸುದೇವ, ರಣಭೂಮಿಯನ್ನು ನೋಡಿ ದಾರಿ ತುಂಗಾಡೀವ. ಭಯವೇಕೋ ನಾನರಿಯೇ ಮಾಧವ. ಪರಮಾತ್ಮ, ಜನಾರ್ದನ,
ಬಂಧು ಬಳಗ ಜನಾರ್ದನ ಭಯಬೇಕು ಗಣಪತಿಯನು ಕೋಡಿ ಪರಮಾತ್ಮ ರಣಭೂಮಿಯನು ಕೋಡಿ ಗುರುವದೆಯಿಂದ ಲಭಿಸುವ ಲಾಭಕ್ಕಿಂತಲೂ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಕೃಷ್ಣ ಭಿಕ್ಷಾವೃತ್ತಿಯ ಯೋಗ್ಯವಾದ ಗುರುವದೆಯ ಲಭಿಸಿದ ಲಾಭಕ್ಕಿಂತಲೂ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಕೃಷ್ಣ ಭಿಕ್ಷಾವೃತ್ತಿ ಯೋಗ್ಯವಾದ ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಸ್ವಜನ ವಧೆಯು ಸಮ್ಮತವಲ್ಲ ಕೃಷ್ಣ, ಸಮ್ಮತವಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸಿಕೊಳ್ಳುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನಾಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನು ಸಹ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವೂ ಆಗಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧ ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗು. ದುಸ್ಸಹ ಶೈತ್ಯಾಧಿಕ್ಯದಿಂದ ನನ್ನ ಸರ್ವ ಅಂಗಗಳು ನಿಶ್ಚೇಷ್ಟಿತವಾಗುವು. ನಾನು ಹೇಡಿಯಲ್ಲ ವಾಸುದೇವ, ನಾನು ಹೇಡಿಯಲ್ಲ. ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು ವಾಸುದೇವ, ಯುದ್ಧ ವಿಮುಖನಾಗಿರುವೆ. ಹೇಳು ಜನಾರ್ದನ, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಅಸ್ಥಿರಂ
ಶಾಶ್ವತವು ಪರಮಾತ್ಮ, ಅಸ್ಥಿರಂ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮ ಧರ್ಮ ರಕ್ಷಕ ನಾನಿದೆ ಬೈದೆ ಕಳವಳ ಪಡುವೆ ಮರುಳೇ ಮರುಳೇ ಸ್ವಧರ್ಮದ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತಿಳಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಮನೋವಿಕಾರವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ, ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ಸಂರಕ್ಷಣೆಯೋ? ಉಭಯ ಭ್ರಷ್ಟನಾಗಂದತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ, ದಾರಿಯನ್ನು ತೋರಿಸು. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಅಪೇಕ್ಷಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಶಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವುದು. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನ್, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ಇಹಲೋಕದಲ್ಲಿ ನಾವಿಬ್ಬರೂ ಅನೇಕ ಸಾರಿ ಜನಿಸಿರುವೆವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮಜರಾಹಿಜನು, ಅವ್ಯಯಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉತ್ಥಾನವೂ ಆಗುವುದು, ಆಗ ನಾನು ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡುವೆ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವು ನನ್ನ ಅವತರಣದ ಉದ್ದೇಶಗಳು. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ನಾನು ಮಾಯಾರೂಪ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿದೆ.
ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ತುಂಬುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರಬೇಕು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ಸಂಭವಿಸುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರ ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ವಾಸುದೇವ, ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನೆಪ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಹೊಂದು. ಪರಮಾತ್ಮ, ವಾಸುದೇವ, ಎಂತಹ ಭಯಾನಕವಾದ ರೂಪವದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು, ನೋಡಲಾರೆನು. ಮನವು ಚಂಚಲದ ಗದ್ದಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತೋ ದೇವಾ. ಕಿಂಕರರ ಪೊರೆಯೋ ಕರುಣಾ ಮೂರ್ತೆ ನಿನ್ನ ಸೌಮ್ಯ ರೂಪವತೋ ಶರಣು ಶರಣು ಗಿರಿದಾರೆ ಶರಣರ ಪೊರೆಯೋ ದೀನರನಿಯೇ. ಪರಮಾತ್ಮ, ಶರಣರ ಪೊರೆಯೋ ದೀನರನಿಯೇ. ದಾರಿ ಕಾಣದೆ ಒಂದು ಬಳಲಿದೆ. ಪರಮಾತ್ಮ, ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣಿಸೋನಿ ರಾಧಾರಮಣ, ಮುಕ್ತಿಯ ಕರುಣಿಸೋನಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಪರಮಾತ್ಮ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಓಡಿಸಿ ಗರಗಳ ಜರುಗ ಚರಣನೆ. ವಾಸುದೇವ, ಓಡಿಸಿ ಗರಗಳ ಜರುಗ ಚರಣನೆ. ಮಾಡು ಕೃಪೆಯನು
ಪಾಮರನೆನ್ನೋಳು ಪರಮಾತ್ಮ ಮಾಡುವೆಯನು ಪಾಮರನೆನ್ನೋಳು ಭೀಕರ ರೂಪದ ಬೇಗೆಯ ಸಹಿತೆ ಭೀಕರ ರೂಪದ ಬೇಗೆಯ ಸಹಿತೆ ಶರಣರ ಪೋರೆಯೋ ನೀರಿಯೇ ದಾರಿ ಕಾಣದೆ ಒಂದು ಬಳಲಿದೆ ದಾರಿ ಕಾಣದೆ ಒಂದು ಬಳಲಿದೆ ಸತ್ಯ ಕರುಣಿಸೋ ರಾಧಾರಮಣ ಮುಕ್ತಿಯ ಕರುಣಿಸೋ 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 ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು, ನೋಡಲಾರನು. ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ಬೀರು. ಗೋಪಿಕಾವಲ್ಲಭ, ನಿನ್ನ ಲಲನ ಚಿತ್ತರಂಜಕವಾದ ಗಂಭೀರ ಸುಹಾಸ ವದನವೆಲ್ಲಿ ವಾಸುದೇವ, ಗಂಭೀರ ಸುಹಾಸ ವದನವೆಲ್ಲಿ. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಚಲಿಸುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ದಡವನ್ನು ಮುಟ್ಟಿಸಲು ನಾನು ಕರುಣಾಧರನಾಗಿ ನಿಂತಿರುವೆನು. ತೆಗೆದುಕೋ ವಸ್ತ್ರಗಳನ್ನು, ಸಮರಗೀತೆಯನ್ನು ಮೊಳಗಿಸುವ ವೀರ.